ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆಯ ಮ್ಯಾಚ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ನಮ್ಮ RCB ಕೇವಲ 15 ರನ್ಗಳನ್ನು ಸೋಲನ್ನು ಕಾಣುತ್ತೆ. ಹಾಗೆ ಒಂದು ಸೋತ ನಂತರ ನಮ್ಮ RCB ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಬ್ಯಾಟ್ಸ್ಮನ್ ಅವರ ವಿಕೆಟು ಟ್ರೋಲ್ಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದು ಫಿಕ್ಸಿಂಗ್ ಅಂತ ಕರೆಸ್ಕೊಳ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿನ್ನೆ ಮ್ಯಾಚಲ್ಲಿ ನಮ್ಮ RCB ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಆಡಬೇಕಾದ್ರೆ ವೈಡ್ ಲೈನಲ್ಲಿ ಬಾಲ್ ಪಾಸ್ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಬ್ಯಾಟ್ಸ್ಮನ್ ಹೊಡೆಯೋಕ್ಕೆ ಟ್ರೈ ಮಾಡಿರ್ತಾರೆ, ಬಟ್ ಅದು ಬ್ಯಾಟ್ಗೆ ಟಚ್ ಆಯ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಹಾಗೆ ಇದರ ಬಗ್ಗೆ ಫುಲ್ RCB ವರ್ಸಸ್ MI ಇದು ಫಿಕ್ಸಿಂಗ್ ಮ್ಯಾಚ್ ಅಂತ ಟ್ರೋಲ್ ಆಗ್ತಾ ಇದೆ. ಇದನ್ನು ವಾಪಸ್ಸು ಇದರಲ್ಲೂ ಕೂಡ ಚೆಕ್ ಮಾಡಲ್ಲ, ಅಲ್ಟ್ರಾ ಎಡ್ಜಲ್ಲೂ ಕೂಡ ಇದನ್ನು ಚೆಕ್ ಮಾಡಲಿಲ್ಲ. ಹಾಗೆ ಅದಕ್ಕೋಸ್ಕರ ಇದು ಟ್ರೋಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಬೈ ಇಂಡಿಯನ್ಸ್ ಬಾಲಿಂಗ್ ಮಾಡೋ ಟೈಮಲ್ಲಿ ಆ ಬಾಲ್ಗೆ ವಿಕೆಟ್ ಅಂತ ಅಪೀಲ್ ಮಾಡಿದ ತಕ್ಷಣ ಅಂಪೈರ್ ವಿಕೆಟ್ ಅಂತ ಕೊಟ್ಟುಬಿಡ್ತಾರೆ. ಹೀಗಾಗಿ ಇದನ್ನು ಯಾಕೆ ರಿವ್ಯೂ ಚೆಕ್ ಮಾಡಲಿಲ್ಲ. ಹಾಗೆ ನಮ್ಮ RCB ಕೂಡ ಈ ಬಾಲ್ನ ರಿವ್ಯೂ ಕೂಡ ತೆಗೆದುಕೊಳ್ಬೇಕಾಗಿತ್ತು. ನಮ್ಮ RCB ತಂಡ ಕೂಡ ಈ ಬಾಲ್ಗೆ ರಿವ್ಯೂ ತೆಗೆದುಕೊಳ್ಳಲ್ಲ. ಹಾಗೆ ಅಂಪೈರ್ ಕೂಡ ಇದನ್ನು ರಿವ್ಯೂವಲ್ಲಿ ಚೆಕ್ ಮಾಡಬೇಕಿತ್ತು. ನೆಕ್ಸ್ಟ್ ಬಾಲಲ್ಲಿ ಇದು ಅಲ್ಟ್ರಾ ಎಡ್ಜ್ ಆಗಿದೆನಾ ಇಲ್ಲ ಅಂತ ತೋರಿಸ್ಬೇಕಿತ್ತು. ಅಂಪೈರ್ಗಳು ಕೂಡ ಇದು ತೋರಿಸೋದಿಲ್ಲ. ಇದಕ್ಕೆ ನಮ್ಮ ಕ್ರಿಕೆಟನ್ನ ಕಾಮೆಂಟ್ರಿ ಹೇಳ್ತಾರಲ್ಲ, ಅವರು ಉತ್ತರ ಕೊಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನೇರವಾಗಿ ನೋಡ್ತಾ ಇರ್ತಾರೆ. ಹಾಗೆ ಅವರಿಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ನೋಡೋಣ ಇದು ಔಟ್ ಆರ್ ನಾಟ್ ಔಟ್, ಫಿಕ್ಸಿಂಗ್ ಆಗಿದೆನಾ ಅಂತ ಹೇಳಿ. ನಿನ್ನೆ ಮ್ಯಾಚಲ್ಲಿ ಅದನ್ನು ಯಾಕೆ ರಿವ್ಯೂ ತೋರಿಸಿಲ್ಲ ಅಂತ ಹೇಳಿ ಇದಕ್ಕೆಲ್ಲ ಆನ್ಸರ್ ಕೊಡಬೇಕು ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.